ಇನ್ನು ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಲಭ್ಯ ಆಗಿದೆ. ಘಟನೆ ನಡೆದು 10 ದಿನಗಳಾಯಿತು. 10 ದಿನಗಳ ಬಳಿಕ ಹ್ಯಾಕರ್ಗಳ ಮೂಲವನ್ನ ಪತ್ತೆ ಹಚ್ಚಿದ್ದಾರೆ ಸದಾಶಿವನಗರ ಠಾಣೆ ಪೊಲೀಸರು. 4-5 ಮಂದಿ ಬಿಹಾರಿ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿರುವುದು ಪತ್ತೆಯಾಗಿದೆ. ಸದ್ಯ ಬಿಹಾರಕ್ಕೆ ಸ್ಪೆಷಲ್ ಟೀಮ್ನ ಕಳುಹಿಸುವುದಕ್ಕೆ ಪೊಲೀಸರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಘಟನೆ ನಡೆದ ಮರುದಿನವೇ ಬಿಹಾರ ಮೂಲದ ಒಂದು ಅಕೌಂಟ್ಗೆ ಹಣ ಹೋಗಿದೆ ಅನ್ನೋದು ಪತ್ತೆಯಾಗಿತ್ತು. ಬಟ್ ಈ ಹ್ಯಾಕರ್ಸ್ ಎಲ್ಲಿಂದ ಆಪರೇಟ್ ಮಾಡಿದ್ದಾರೆ, ಯಾರು ಇದ್ರ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಾಗಿರಲಿಲ್ಲ. ಈಗ ಸದಾಶಿವನಗರ ಠಾಣಾ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ 4-5 ಮಂದಿ ಬಿಹಾರಿಗಳ ಗ್ಯಾಂಗ್ ಸೇರ್ಕೊಂಡು ಈ ರೀತಿ ಉಪೇಂದ್ರ ದಂಪತಿಯ ಫೋನ್ನ ಹ್ಯಾಕ್ ಮಾಡಿ ಬೇರೆಯವರಿಗೆ ಮೆಸೇಜ್ ಕಳುಹಿಸಿ ಹಣವನ್ನ ತಮ್ಮ ಅಕೌಂಟ್ಗೆ ಹಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಹ್ಯಾಕರ್ಗಳ ಮೂಲ ಪತ್ತೆಯಾಗಿದೆ. ಈಗ ಬಿಹಾರಕ್ಕೆ ಹೋಗಿ ಅವರನ್ನ ಎತ್ತಾಕೊಂಡು ಬರಬೇಕು. ಈ ಹ್ಯಾಕರ್ಗಳವರೆಗೆ ರೀಚ್ ಆಗಿದ್ದು ಹೇಗೆ ಪೊಲೀಸರು ಅಂತ ಹೇಳಿ? ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಬೇಗ ಎಚ್ಚೆತ್ತುಕೊಂಡಂತಹ ಪ್ರಿಯಾಂಕಾ ಉಪೇಂದ್ರ ಅವರು ದೂರು ನೀಡಿದ ತಕ್ಷಣವೇ ರಿವರ್ಸ್ ಹ್ಯಾಕ್ ಅನ್ನ ಮಾಡ್ಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಆ ಒಂದು ನಂಬರ್ ಏನು ಈಗಾಗಲೇ *121* ಮತ್ತೆ ಮೊಬೈಲ್ ನಂಬರ್ # ಹಾಕಿ ಅದಾದ ನಂತರ ಅವರ ಮೊಬೈಲ್ ಅನ್ನ ಹ್ಯಾಕ್ ಮಾಡುವಂತ ಒಂದು ಪ್ರಕ್ರಿಯೆ ಏನಿತ್ತು, ಅದೇ ರೀತಿಯಾಗಿ ಇವರು ಒಂದು ರಿವರ್ಸ್ ಹ್ಯಾಕ್ ಅನ್ನ ಮಾಡ್ತಾರೆ. ಯಾವ IP ಅಡ್ರೆಸ್ ಇಂದ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಅನ್ನುವಂತಹದನ್ನ ಟ್ರ್ಯಾಕ್ ಮಾಡ್ತಾರೆ. ಆ ಟ್ರ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಮದರ್ ಡಿವೈಸ್ ಏನು ಈ ಒಂದು ಹ್ಯಾಕಿಂಗ್ ಗೋಸ್ಕರ ಇಟ್ಕೊಂಡಿದ್ದಂತಹ ಮದರ್ ಡಿವೈಸ್ ಏನಿದೆ, ಈ ಡಿವೈಸ್ ಪತ್ತೆ ಆಗತ್ತೆ. ಆ ಪತ್ತೆ ಆದಂತಹ ಮೂಲವನ್ನ ಅಂದ್ರೆ ಇಂಟರ್ನೆಟ್ IP ಮೂಲಕ ಒಂದು ಮೂಲವನ್ನ ಪತ್ತೆ ಮಾಡ್ಲಿಕ್ಕೆ ಮುಂದಾದಾಗ ಅದು ಬಿಹಾರದಲ್ಲಿ ಆಕ್ಟಿವ್ ಆಗಿದೆ ಅನ್ನುವಂತಹದ್ದು ಪೊಲೀಸರಿಗೆ ಗೊತ್ತಾಗತ್ತೆ. ಅದಾದ ನಂತರ ಆ ಒಂದು ಮದರ್ ಡಿವೈಸ್ ಇಟ್ಕೊಂಡು ಏನೆಲ್ಲ ಅವರು ಹ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಯಾವ ರೀತಿಯಾಗಿ ಈ ಹಿಂದೆ ಎಲ್ಲ ಕೃತ್ಯ ನಡೆಸಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಡೇಟಾ ಪೊಲೀಸರು ಕಲೆಕ್ಟ್ ಮಾಡಿರುವಂತಹದ್ದು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಹೈದರಾಬಾದ್ ಮತ್ತೆ ಚೆನ್ನೈಯಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಪ್ರಕರಣಗಳನ್ನ ಆರೋಪಿಗಳು ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಪತ್ತೆ ಆಗಿದೆ. ಏನು ಈ ಒಂದು ಪ್ರಕರಣ ಆದ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಪ್ರಿಯಾಂಕಾ ಉಪೇಂದ್ರ ಅವರು ದೂರು ನೀಡಿದ ತಕ್ಷಣ ಅವ್ರನ್ನ ಬ್ಲಾಕ್ ಮಾಡ್ತಾರೆ. ಇಲ್ಲ ಅಂತಂದಿದ್ರೆ ಅಷ್ಟೊತ್ತಿಗಾಗ್ಲೇ ಬೇರೆ ಬೇರೆ ಮೆಸೇಜ್ಗಳನ್ನ ಕಳಿಸಿ ಅವರು ಸುಮಾರು 10 ಲಕ್ಷ ರೂಪಾಯಿಗಳನ್ನ ಎಗರಿಸಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಪ್ರಿಯಾಂಕಾ ಅವರ ಏನು ಎಚ್ಚೆತ್ತುಕೊಂಡಂತಹ ಈ ಪರಿಣಾಮವಾಗಿ ಎಲ್ಲ ಒಂದ್ ಕಡೆ ಅವರು ಸೇಫ್ ಆಗಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಅದಕ್ಕೆ ಒಂದು ಸ್ಪೆಷಲ್ ಟೀಮ್ ಅನ್ನ ಬಿಹಾರಕ್ಕೆ ಕಳಿಸಿ ಆರೋಪಿಗಳನ್ನ ಬಂಧನ ಮಾಡ್ಲಿಕ್ಕೆ ಮುಂದಾಗಲು ಏನು ಈಗಾಗಲೇ ಸೆಂಟ್ರಲ್ DCP ಅಕ್ಷಯ್ ಆಕೆ ಅವರು ಚಿಂತನೆ ನಡೆಸಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನಟ ಉಪೇಂದ್ರ ಹಾಗೆ ಪ್ರಿಯಾಂಕಾ ಉಪೇಂದ್ರ ಇಬ್ಬರ ಫೋನ್ಗಳನ್ನ ಕೂಡ ಹ್ಯಾಕರ್ಸ್ ಅವತ್ತು ಹ್ಯಾಕ್ ಮಾಡಿದ್ರು. ಅವರ ಫೋನ್ಗಳನ್ನ ಹ್ಯಾಕ್ ಮಾಡಿ ಅವರ ಆಪ್ತರ ಮೊಬೈಲ್ಗೆ ಮೆಸೇಜ್ಗಳನ್ನ ಕಳಿಸಿದ್ರು. ಇಲ್ಲ ಅರ್ಜೆಂಟ್ ಆಗಿ ಒಂದು 50,000 ಬೇಕು, 1 ಲಕ್ಷ ಬೇಕು ಅಂತ ಹೇಳಿ. ಅಯ್ಯೋ, ಉಪೇಂದ್ರ ಹಾಗೆ ಪ್ರಿಯಾಂಕಾ ಅವರೇ ಕೇಳ್ತಿದ್ದಾರೆ, ಏನೋ ಕಷ್ಟ ಇರಬೇಕು ಅಂತ ಹೇಳಿ ಆಪ್ತರು ಹಣವನ್ನ ಕಳಿಸಿದ್ದಾರೆ. ಈ ರೀತಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹಣವನ್ನ ಹ್ಯಾಕರ್ಸ್ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ರು. ಬಿಹಾರ ಮೂಲದ ಒಂದು ಅಕೌಂಟ್ಗೆ ಹಣ ಹೋಗಿದೆ ಅನ್ನೋದು ಅವತ್ತೇ ಗೊತ್ತಾಗಿತ್ತು, ಘಟನೆ ನಡೆದ ಮರುದಿನಾನೇ. ಅದಾದಂತಹ ನಂತರ ಹ್ಯಾಕರ್ಸ್ ಎಲ್ಲಿಂದ ಆಪರೇಟ್ ಮಾಡ್ತಿದ್ದಾರೆ ಅನ್ನೋದನ್ನ ಟೆಕ್ನಿಕಲ್ ತನಿಖೆಯ ಮೂಲಕ, ಎನ್ಕ್ವೈರಿಯ ಮೂಲಕ ಪತ್ತೆ ಹಚ್ಚುವಲ್ಲಿ ಸಕ್ಸಸ್ ಆಗಿದ್ದಾರೆ ಪೊಲೀಸರು. ಬಿಹಾರ ಮೂಲದ ಗ್ಯಾಂಗ್ನ ಕೃತ್ಯ ಇರೋದು ಗೊತ್ತಾಗಿದೆ. ನಟ ಉಪೇಂದ್ರ ಹಾಗೆ ಪ್ರಿಯಾಂಕಾ ಉಪೇಂದ್ರ ಅವರು ತಕ್ಷಣಕ್ಕೆ ಅಲರ್ಟ್ ಆದಂತಹ ಕಾರಣಕ್ಕಾಗಿ ಇಷ್ಟು ಶೀಘ್ರದಲ್ಲಿ ಕೆಡ್ಡಾಗಿ ಕೆಡವೋಕೆ, ಹ್ಯಾಕರ್ಸ್ಗಳನ್ನ ಕೆಡ್ಡಾಗಿ ಕೆಡವೋಕೆ ಸಕ್ಸಸ್ ಆಗಿದ್ದಾರೆ ಪೊಲೀಸರು. ಬಿಹಾರಕ್ಕೆ ಹೋಗಿ ಆ ಗ್ಯಾಂಗ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.